ಬಂದಿದ್ದು ಅದನ್ನೇ ಹೇಳಿರೋದು. ನನಗೆ ಏನಪ್ಪ ಈ ಆಕ್ಸ್ಫರ್ಡ್ ಅಂದ್ರೆ ಮೊದಲಿಂದಾನು ನಮ್ಗೊಂದು ಕ್ಯೂರಿಯಾಸಿಟಿ. ಇದೊಂದು ಪ್ರಪಂಚದಲ್ಲೇ ನಾವೆಲ್ಲರೂ ಆಕ್ಸ್ಫರ್ಡ್ ಇಂದ ಓದ್ ಬಂದವನೇ ಅಂದ್ರೆ ಹಿಂಗೆ ಅವನ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇರಲ್ಲ. ಅವನು ಜ್ಞಾನಿ, ವಿಜ್ಞಾನಿ, ಸರ್ವೋಚ್ಚಮ ದೇವಲೋಕದಿಂದ ಹೇಳಿ ಬಂದವರು. ಸರ್ ಸರ್ ಅದೇನಾರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದನ್ನು ಒಂದು ಸದನಕ್ಕೆ ಇಡ್ಲಿಕ್ಕೆ ಹೇಳ್ಬಿಡಿ. ಮುಂದೆ ಹೇಳ್ಬಿಡ್ತೀನಿ ಆಮೇಲೆ. ನನಗೆ ಈ ಸರ್ಕಾರನ ಈ ತರ ಮೌಲ್ಯಮಾಪನ ಮಾಡಿದವರು ಯಾರು? ಆ ವರದಿ ಯಾರ ಬಳಿ ಇದೆ? ಆ ಅರ್ಥಶಾಸ್ತ್ರಜ್ಞ ಯಾರು? ನೀವು ಹುಡುಕೋದ್ರೊಳಗೆ ನಾ ಹೇಳ್ಬಿಟ್ಟೆ. ಕರೆಕ್ಟ್. ನೀವು ನನ್ನ ಪಕ್ಕದ ಸೀಟ್ ಅಲ್ಲ, ಅವ್ರು ದೂರ. ಅದೇನೋ ಹೇಳ್ತಾರೆ ಗಾದೆ, ನಮ್ಮಲ್ಲಿ ಹಳೆ ಮೈಸೂರು ಕಡೆ ಏನ್ ಗಾದೆ ಇದೆ, ದೂರದ ನೆಂಟನ್ಗಿಂತ ಪಕ್ಕದಲ್ಲಿರೋ ವೈರಿ ಬೆಟ್ರ್ ಅಂತೆ. ಮನೆಗೆ ಬೆಂಕಿ ಬಿದ್ರೆ ಸಡನ್ ಆಗಿ ನಾವು ಬರೋರು, ದೂರದ ನೆಂಟರು ನೀವು ಇಲ್ಲಿದ್ದೀರಾ, ಅದಕ್ಕೆ ದೂರು ವೈರಿನೇ. ಅವ್ರು ಕಾಂಗ್ರೆಸ್, ನಾನು ಹೌದು. ನಮ್ಮ ಬಾಂಧವ್ಯ ಚಂದಾಗಿದೆ. ಏನು ನೋಡ್ಬೇಡಿ, ನೋಡಿ ನಮ್ಮ ಪರವಾಗಿ ಹೆಂಗೆ ಹೇಳಿದ್ರು. ಗಾದೆ ಹೇಳಿದೆ ಅಷ್ಟೇ. ನಾನು ಯಾರ ಹತ್ತಿರ ಅಂತ ಹೇಳಿದೆ. ದೂರದಲ್ಲಿರೋ ನೆಂಟರಿಗಿಂತ ಮನೆ ಪಕ್ಕದಲ್ಲಿರೋ ವೈರಿನೇ ಒಳ್ಳೇದು ಅಂತ ಹೇಳಿದಾರೆ. ಗಾದೆ ಮಾತದು. ನೀವೇನು ನನ್ನ ವೈರಿ ಅಲ್ಲ, ನೀವು ನಮ್ಮ ಸ್ನೇಹಿತರು. ಏನೋ ಕಷ್ಟ ಸುಖ ಮಾತಾಡ್ಕಂತೀರಿ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀರಿ, ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ನನಗೆ ಹೇಳ್ತಾರೆ. ಅವ್ರ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬಂದ್ರೆ ನನಗೆ ಹೇಳ್ತಾರೆ, ನಾನು ಹಾಸ್ಪಿಟ್ಲ್ಗೆ ಹೋಗ್ಬಂದ್ರೆ ಅವ್ರಿಗೆ ಹೇಳ್ತೀನಿ. ನಾವೆಲ್ಲ ಚೆಕ್ ಮಾಡ್ಕಂತೀರಿ. ನೀವೇನು ಬೆಂಕಿ ಇಡಕ್ ಬರಬೇಡಿ. ಗುರ್ತಾಗಿದೆ, ಕರೆಕ್ಟ್ ಅದು. ನಾನು ಅದಕ್ಕೆ ಯಾರಪ್ಪ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ತಜ್ಞ ಇವರು? ಯಾರು ಇವರು? ಈ ತಿಳ್ಕೊಳೋಣ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿದೆ. ಒಂದು ಸ್ವಲ್ಪ ರಾತ್ರಿ ಎಲ್ಲ ರಿಸರ್ಚ್ ಮಾಡಿದೆ, ಯಾರು ಇವನು ಅಂತ. ಯಾರು ಅಂತ ಹೇಳಿದ್ರೆ ಇವರು, ನನಗೆ ಆ ಪದ ಬೇಡ. ಈ ಆಕ್ಸ್ಫರ್ಡ್ ಬ್ಲಾಗ್ನಲ್ಲಿ ಬರೆದಿರುವ ಲೇಖನ ಬರೆದವರು ಯಾರು? ನಾವು ಇದ್ಯಾವುದೋ ಟಿವಿಗಳಲ್ಲಿ ಬರ್ತದೆ